ಮೊದಲೇ ಲೈಟಿಂಗ್ ಇತ್ತು, ಆದರೆ ಇವಾಗಿನ ಲೈಟಿಂಗ್ಸ್ ಮತ್ತು ಮೊದಲೇ ಲೈಟಿಂಗ್ಸ್ ಡಿಫ್ರೆನ್ಸ್ ನೋಡು ಗೈಸ್. ನೋಡಿ ಡೇ ಟೈಮ್ ಆಗಿದೆ 6:35. ಇದು ವೆಡ್ನೆಸ್ಡೇ ಇಮೇಜ್ ನೋಡ್ಬೋದು. ಆ ಏರಿಯಾದಲ್ಲಿ ನಾವೆಲ್ಲ ಊರಲ್ಲಿ ಜಾತ್ರೆ, ಅಲ್ಲಿ ತುಂಬ ವೆರೈಟೀಸ್ ಆಫ್ ದೇವರು, ತುಂಬ ದೇವ್ರನ್ನ ಇಟ್ಟಿದ್ದಾರೆ ಗೈಸ್. ಅಲ್ಲಿ ನೋಡಿ ಒಂದೊಂದು ತೇರಿದೆ ಸಪ್ರೇಟಾಗಿ, ಒಂದೊಂದು ತೇರು. ಸೊ ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ಪೂರ ಊರಲ್ಲಿ. ಇಟ್ಸ್ ಅಬೌಟ್ ಇಂಡಿಯನ್ ಕಲ್ಚರಲ್ ಜಾತ್ರೆ. ಇಂಡಿಯಾದಲ್ಲಿ ಜಾತ್ರೆ ಅಂದ್ಬಿಟ್ಟು ಸೆಲೆಬ್ರೇಟ್ ಮಾಡಿ. ಗೈಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋಸ್. ಇವತ್ತಿನ ಬ್ಲಾಗಲ್ಲಿ ನಾನು ಜಾತ್ರೆನ ಈವ್ನಿಂಗ್ ಟೈಮಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಗುಡ್ ಈವ್ನಿಂಗ್ ಎವ್ರಿಬಡಿ ಗೈಸ್, ಆ್ಯಂಡ್ ಲವ್ ಯು ಫ್ರಮ್ ಕರ್ನಾಟಕ ಆ್ಯಂಡ್ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್ ರೈಟ್ ನೌ. ಸೊ ಇಟ್ಸ್ ವ್ಯೂ ಲೈಕ್ ಚೆಕ್ ಇಟ್ ಆಫ್. ಫುಲ್ ಜಾತ್ರೆ ನಡೀತಿದೆ ಊರಲ್ಲಿ, ಫುಲ್ ಲೈಟಿಂಗ್ಸು, ವೆರೈಟೀಸ್ ಆಫ್ ದೇವರು, ತುಂಬ ದೇವ್ರ ಪಲ್ಲಕ್ಕಿ ಇಟ್ಟಿದ್ದಾರೆ. ಆ ಪಲ್ಲಕ್ಕಿಗೆ ಲೈಟಿಂಗ್ಸ್ ಎಲ್ಲ ಹಾಕಿ ಫುಲ್ಲು ಸಖತ್ತಾಗಿ ಡೆಕೋರೇಟ್ ಮಾಡಿದ್ದಾರೆ. ದೇ ಟ್ರೈಡ್ ಅ ವೆರಿ ಬೆಸ್ಟ್ ಟು ಡೆಕೋರೇಟ್ ದ ಗಾಡ್ಸ್ ಗಾಡ್. ಯಾ, ಸೊ ನೋಡ್ಬೋದು ಒಂದೊಂದು ಮನೆಯಲ್ಲಿ ಲೈಟಿಂಗ್ಸ್ ಎಲ್ಲ ಇದೆ. ಈ ಏರಿಯಾದಲ್ಲಿ ಸಖತ್ತಾಗಿದೆ. ಜಾತ್ರೆ ಚೆಕ್ ಮಾಡಿರ್ಬೋದು. ಈಗ ಫಸ್ಟ್ ಟೈಮ್ ನಾನು ನಾನು 9th ಈ ಥರ ಜಾತ್ರೆ ಎಂಜಾಯ್ ಮಾಡ್ತಿದ್ದಿಲ್ಲ, ಯಾಕಂದರೆ ನಮ್ಮ ಸ್ಕೂಲ್ ಈವ್ನಿಂಗ್ ಟೈಮಲ್ಲಿ ಬಿಡ್ತಿದ್ದೆ. ಸೊ ಜಾತ್ರೆ ಎಂಜಾಯ್ ಮಾಡೋಕ್ಕಾಗ್ತಿದ್ದಿಲ್ಲ. ಸೊ ಈ ಸಲ ನನ್ನ ಪ್ರಕಾರ ಹೋಗಿ ಒಂದೊಂದು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ಟ್ರೈ ದ ಬೆಸ್ಟ್ ವ್ಲಾಗ್ ಇನ್ ದ ಪಬ್ಲಿಕ್. ಜಾತ್ರೆಯಲ್ಲಿ ವ್ಲಾಗ್ ಮಾಡೋದು ಪಬ್ಲಿಕಲ್ಲಿ ವ್ಲಾಗ್ ಮಾಡೋಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ. ನೋಡ್ಬೋದು ನೀವು ಲೈಟಿಂಗ್ಸ್ ಎಲ್ಲ ಅಲ್ಲಿ ಕಾಣ್ತಲ್ಲ ಏರಿಯಾ, ಆ ಏರಿಯಾದಲ್ಲೇ ಆ್ಯಕ್ಚುಯಲ್ ಜಾತ್ರೆ ನಡೆಯೋದು. ಅಂದರೆ ಒಂದು ಟೈಪ್ ಆಫ್ ಫಂಕ್ಷನ್ಸು, ಅದೇನೋ ಸಿಂಗರ್ಸ್ ಎಲ್ಲ ಬರ್ತಾರೆ ಒಬ್ಬೊಬ್ಬರು, ಮತ್ತೊಂಥರ VIP ಎಲ್ಲ ಬಂದು VIP ಬರ್ತಾರೆ ಗೈಸ್. ಅಲ್ಲಿ ಪ್ರೋಗ್ರಾಮ್ ನಡೀತೆ, ಆ ಪ್ರೋಗ್ರಾಮ್ ತೋರಿಸ್ತೀನಿ. ಭಯಾಗ ಏನಂದರೆ ಕಾಪಿರೈಟ್ ಬರ್ತಾ ಅಂತ. Miss the morning glaze, but the sunlight hits in so many ways. Grab my shades and hit the street. ಐಡಿಯಾ ಬಂದು ಟ್ಯಾಂಕ್ ಮೇಲೆ ನಿಂತ್ಕೊಂಡಿದ್ದೆ. ಸೊ ಇವಾಗ ನಾನು ನಿಂತಿದ್ದೀನಿ ಟ್ಯಾಂಕ್ ಮೇಲೆ, ಯಾಕಂದರೆ ಸ್ವಲ್ಪ ವ್ಯೂಸ್ ಇನ್ನೂ ಚೆಂದ ಕ್ಲಿಯರಾಗಿ ವ್ಯೂ ಬರಲಿ ಅಂತ. ಸೊ ನೋಡಿ ಜಾತ್ರೆನ ಫ್ರಂಟ್ ಕ್ಯಾಮ್ರಾದಲ್ಲಿ ಬೇಡ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ನನ್ನ ಹತ್ರ ಡ್ರೋನ್ ಇಲ್ಲ, ಸೊ ಡ್ರೋನ್ ವ್ಯೂ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. Shadows creep, whispers of the city, secrets they keep. Underneath the street lamps steady burn. Life's a game of dice, wait in your turn. ಸೊ ಗೈಸ್ ಜಾಸ್ತಿ ಆಯಿತು ಸಿನಿಮೆಟಿಕ್ಸ್. ಇವಾಗ ಜಸ್ಟ್ ಹೋಗಿ ಅದನ್ನು ಪ್ರಾಪರಾಗಿ ವ್ಲಾಗ್ ಮಾಡಬೇಕಲ್ಲ ಅಷ್ಟೇ. ಟಾಸ್ಕ್ ಏನಂದರೆ ಪಬ್ಲಿಕಲ್ಲಿ ವ್ಲಾಗ್ ಮಾಡಬೇಕು. ಮೈಂಡಲ್ಲಿ ಅದೇ ಬರೋದು. ಒಂದೊಂದು ಟೈಮ್ ಅಂದರೆ ಎಷ್ಟು ಸಲ ಮಾಡ್ತೀನಿ, ಎಲ್ಲ ಸಲ ಡಿಫ್ರೆಂಟಾಗಿ ಅಂದರೆ ಕಾನ್ಫಿಡೆಂಟ್ ಮತ್ತು ಏನಂತಾರೆ ಕಾನ್ಫಿಡೆಂಟ್ ಇರ್ತದೆ. ಆದರೆ ಇನ್ನೂ ಸ್ವಲ್ಪ ಅಂದರೆ ಪ್ರಾಪರಾಗಿ ವ್ಲಾಗ್ ಪಬ್ಲಿಕಲ್ಲಿ ಎಲ್ಲ ಮಾಡ್ತಾರಲ್ಲ ದೊಡ್ಡ ಲೆವೆಲ್ ವ್ಲಾಗರ್ಸು, ಆ ಥರ ಟ್ರೈ ದ ಬೆಸ್ಟ್ ವ್ಲಾಗ್ ಇನ್ ಪಬ್ಲಿಕ್. ಸೊ ಅದೇ ನನ್ನ ಟಾಸ್ಕು, ಪಬ್ಲಿಕಲ್ಲಿ ವ್ಲಾಗ್ ಮಾಡೋಕ್ಕೆ. ಅದು ನನಗೆ ತುಂಬ ಇಷ್ಟ. ಸೊ ಅದು ಮಾಡಬೇಕಂತಲೇ ನಾನು ಹೋಗ್ತಾ ಇರೋದು. ಸಿನಿಮೆಟಿಕ್ ಶಾರ್ಟ್ಸ್ ತೊಗೊಂಡು ಬೋರ್ ಆಗಿದೆ. ಇವಾಗ ವ್ಲಾಗ್ ಮಾಡಿಲ್ಲ ಅಂದರೆ ಇವತ್ತಿನ ವ್ಲಾಗು ಅದುರಾಗ್ಬಿಡುತ್ತೆ. ಅಂದರೆ ಬರೀ ಸುಮ್ಮನೆ ತೋರಿಸ್ತಾನಲ್ಲ ಇವನೇನು ಮಾತಾಡ್ತಾನೆ ಇಲ್ಲ ಅಂತ, ಮಾತಾಡ್ತಾನೆ ಮಾಡಿರೋದು. ಆದರೆ ಸೊ ಇವಾಗ ಟೈಮ್ ವೇಸ್ಟ್ ಮಾಡ್ತೀರಾ, ಸೀದಾ ಜಾತ್ರೆಯಲ್ಲಿ ಹೋಗೋದು. ಎಲ್ಲರೂ ಡೇ ಟೈಮಲ್ಲಿ ಜಾತ್ರೆ ನೋಡಿರ್ತೀರ. ಸೊ ನಾನು ಇವತ್ತು ತೋರಿಸ್ತೀನಿ ನೈಟ್ ಟೈಮ್. ಇವಾಗ ಫೈನಲಿ ಜಾತ್ರೆ ಬಂದಿದ್ದೀವಿ. ಸೊ ನೀವು ನೋಡ್ಬೋದು ಆಚೆ ವ್ಯೂ ಮತ್ತು ಬಲೂನ್ಸ್ ಎಲ್ಲ ಥರ ಜಾತ್ರೆ ಐಟಮ್ಸ್ ಎಲ್ಲ ಬಂದಿದೆ. ಸೊ ಆ್ಯಕ್ಚುಲಿ ನಮ್ಗೆ ಮಾತಾಡೋಕ್ಕಾಗಿಲ್ಲ ಜಾತ್ರೆಯಲ್ಲೇ. ಸೊ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ, ಯಾಕಂದರೆ ತುಂಬ ಇದು ಸೌಂಡ್ ನಾಯ್ಸ್ ಇತ್ತು. ಸೊ ನಮ್ಮ ಮೈಕು ಅಷ್ಟೊಂದು ನಾಯ್ಸ್ನ ಇದು ಫಿಲ್ಟರ್ ಮಾಡೋಕ್ಕಾಗಲ್ಲ. ಸೊ ಎಡಿಟ್ ಮಾಡಿದ್ರೂ ಅಷ್ಟೊಂದು ಆಗೋಲ್ಲ ಅಂದ್ಬಿಟ್ಟು ನಾವು ಮೈಕ್ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ನೋಡ್ಬೋದು ತುಂಬ ಥರ ಶಾಪ್ಸು, ಟಾಯ್ಸ್, ಚಿಕ್ಕ ಮಕ್ಕಳಿಗೆಲ್ಲ ಆಟ ಸಾಮಾನು ಶಾಪ್ಸ್ ಎಲ್ಲ ಬಂದಿದೆ. ಸೊ ಇದು ನೋಡು ವೆರೈಟೀಸ್ ಆಫ್ ಏನೋ ಟಾಯ್ಸ್ ಇದೆ. ಸೊ ಹೋಗ್ತಾಯಿದ್ದೀವಿ ನಾವು ಜಾತ್ರೆಗೆ. ಸೊ ನೋಡ್ಬೋದು
ಲೇಡೀಸ್ ಬ್ಯಾಂಗಲ್ಸ್ ಇದೆ, ಮತ್ತು ಲೇಡೀಸ್ದು ಕ್ಲಿಪ್ಸ್ ಇದೆ, ಮತ್ತು ಬೆಲೂನ್ಸ್ ಇದೆ, ಬುಕ್ಸ್ ಇದೆ, ವೆರೈಟೀಸ್ ಆಫ್ ಚಿಕ್ಕ ಮಕ್ಕಳಿಗೆ ABCD ಹೇಳೋ ಬುಕ್ಸು ಅವೆಲ್ಲ ಬಿಡಿ ನಮ್ದು ಆಯ್ತು ಕೆಲಸ. ಸೊ ಜಾತ್ರೆ ಲೈಟಿಂಗ್ಸು ಮತ್ತು ಟಾಯ್ಸ್ ಅಂಗಡಿ ಜಾಸ್ತಿ ಬಂದಿದೆ. ಸೊ ಇದೇ ಲಾಸ್ಟ್ ಡೇ ಆಫ್ ದ ವಿಡಿಯೋ. ಸೊ ಇಲ್ಲಿ ನೋಡ್ಬೋದು, ಅದೇನು ನಾವು ಮೊದಲೇ ಆಡ್ತಿದ್ದೆ ಗೈಸ್, ಇದು ರಿಂಗ್ನ ಬಿಸಾಕೋದು. ಅಕಸ್ಮಾತ್ ನೋಟಲ್ಲಿ ಒಂದು 3 ರಿಂಗ್ ಬಿತ್ತಂದರೆ ಅದು ನಮಗೆ ಕೊಡ್ತಾರೆ, ದುಡ್ಡಲ್ಲಿ ಬಿತ್ತರೆ ದುಡ್ಡು ನಮಗೆ ಕೊಡ್ತಾರೆ. ಸೊ ಆಡೋಕ್ಕೆ ಹೋದ್ರೂ ಆಡೋಕ್ಕಾಗಿಲ್ಲ. 3 ಟೈಮ್ಸ್ ಟ್ರೈ ಮಾಡಿದೆ ಈ ಜಾತ್ರೆ ಅಲ್ಲದ ಹೋದ ಜಾತ್ರೆಯಲ್ಲಿ, ಆದರೆ ನನಗೆ ಸಿಕ್ಕಿಲ್ಲ. ಸೊ ಇಲ್ಲಿ ಹಾಗೆ ಚುರುಮುರಿ ಮತ್ತು ಇದು ಗುಲಾಬ್ ಜಾಮೂನು ಎಲ್ಲ ಸ್ವೀಟ್ಸ್ ಎಲ್ಲ ಶಾಪ್ಸ್ ಎಲ್ಲ ಬಂದಿತ್ತು. ಇಲ್ಲಿ ಟಾಯ್ಸ್ ಶಾಪ್ಸ್ ಜಾಸ್ತಿ. ಹೋದ ಸಲ ಇಲ್ಲಿ ತೊಗೊಂಡಿದ್ದೆ 9th ಇವಾಗ 10th ಸ್ಟ್ಯಾಂಡರ್ಡೆಲ್ಲ ಮುಗೀತು. ಯಾಕೆ ಇವಾಗೆಲ್ಲ ಆಟ ಸಾಮಾನ ಇವಾಗೆಲ್ಲ ತೊಗೊಂಡ್ರೆ ಯೂಟ್ಯೂಬ್ ರಿಲೇಟೆಡ್ ಥಿಂಗ್ಸ್ ತೊಗೋಬೇಕು ಅಂದ್ಬಿಟ್ಟು ನಾನು ಏನೂ ತೊಗೊಂಡಿಲ್ಲ, ಎಲ್ಲ ರಿಜೆಕ್ಟ್ ಮಾಡಿಬಿಟ್ಟೆ. ಸೊ ಈಗ ಪಬ್ಲಿಕಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ, ನೀವು ನೋಡ್ಬೋದು. ಜಾಸ್ತಿ ನಾಯ್ಸ್ ಇದಕ್ಕೆ, ಡಿಸ್ಟರ್ಬೆನ್ಸ್ ಇದಕ್ಕೆ ವ್ಲಾಗ್ ಪ್ರಾಪರಾಗಿ ಮಾಡೋಕ್ಕಾಗಿಲ್ಲ. ಮನೆ ಮೇಲೆ ಏನು ಯಾರು ಇರೋಲ್ಲ, ಕ್ಲಿಯರಾಗಿರುತ್ತೆ ಅಂದ್ಬಿಟ್ಟು ಮಾಡ್ತೀನಿ. ಮನೆ ಒಳಗೇನೋ ಮಾಡ್ಬೋದು ಕ್ಲಿಯರಾಗಿ, ಆದರೆ ಆಚೆ ಮಾಡಬೇಕಂತ ಇದ್ದೆ, ಸ್ವಲ್ಪ ಜೋರಾಗಿ ಕಿರಿಸ್ಬೇಕಂತ ಇತ್ತು, ಆದರೆ ಅವತ್ತು ಆರಾಮಿದ್ದಿಲ್ಲ ಗೈಸ್. ಸೊ ನೀವು ನೋಡ್ಬೋದು ಇವಾಗ ಇಲ್ಲಿ ಆಚೆ ಬಂದಿದೆ ಇದು ಪಲ್ಲಕ್ಕಿ, ದೇವ್ರದ್ದು ವೆರೈಟೀಸ್ ಆಫ್ ಪಲ್ಲಕ್ಕಿ ತುಂಬ ಡೆಕೋರೇಟ್ ಮಾಡೋರೆ ಲೈಟಿಂಗ್ಸ್ ಜೊತೆ. ಸೊ ಒಂದಿಷ್ಟು ದೇವ್ರು ಕೂಡ್ಸೋರೆ, ಒಂದಿಷ್ಟು ಕೂಡ್ಸಿಲ್ಲ ನೋಡ್ಬೋದು. ಒಂದಿಷ್ಟರಲ್ಲಿ ಖಾಲಿ ಇದೆ. ಸೊ ಎಲ್ಲಿ ಖಾಲಿ ಇದೆಯಲ್ಲ ಅಲ್ಲಿ ದೇವ್ರು ಕೂಡಿಸ್ತಾರೆ. ವೆರೈಟೀಸ್ ಆಫ್ ಗಾಡ್ ಅಂದರೆ ಗಾಡ್ ಒಬ್ಬರೇ ಬಿಡಿ, ಇದು ಯಾವುದು ಕಾಳಿ ಮಾತಾ ಮತ್ತು ಇದು ಛಾಯಾದೇವಿ ಎಲ್ಲ ಥರ ದೇವರು, ಎಲ್ಲ ದೇವ್ರನ್ನ ಕೂಡಿಸ್ತಾರೆ ಗೈಸ್. ಒಬ್ಬರು ಮನೆಯಿಂದ ತರ್ತಾರೆ, ಒಬ್ಬರು ಬೇರೆ ಬೇರೆ ಗುಡಿಯಲ್ಲಿರೋ ಚಿಕ್ಕ ದೇವ್ರು ಇರ್ತಾರಲ್ಲ, ಸೊ ಆ ದೇವ್ರನ್ನೆಲ್ಲ ಇಲ್ಲಿ ಬಂದು ಕೂಡಿಸ್ತಾರೆ. ಸೊ ಇದೇ ಏರಿಯಾದಲ್ಲೇ ಆ್ಯಕ್ಚುಲ್ ಜಾತ್ರೆ ನಡೆಯೋದು. ಸೊ ಇಲ್ಲಿ ನೋಡ್ಬೋದು ಬೇರೆ ಏನೋ ಲೈಟಿಂಗ್ಸ್ ಇದೆ, ಮತ್ತು ಇದೇನೋ ಚಿಕ್ಕ ಮಕ್ಳಿಗೆ ಆಡೋಕೆ ಅದೇನೋ ಇದೆಯಲ್ಲ ಸ್ಲೈಡಿಂಗ್ ಪ್ಲೇ. ಟು ಬಿ ಟ್ರೂತ್ ಗೈಸ್, ತುಂಬ ಡಿಸ್ಟರ್ಬೆನ್ಸ್ ಇದೆ ಜಾತ್ರೆಯಲ್ಲಿ. ನಾನು ಬೈತಾ ಇಲ್ಲ, ಅಂದರೆ ವೀಡಿಯೋ ಮಾಡೋರಿಗೆ ಅದು ಅಷ್ಟು ಈಸಿ ಅಲ್ಲ. ಒಳ್ಳೆ ಪ್ರಾಪರಾಗಿರೋ ಮೈಕ್ ತೊಗೊಂಡು ಬ್ಯಾಕ್ಗ್ರೌಂಡ್ ಅದು ಇದೆ ವಾಯ್ಸ್ದೆಲ್ಲ ಇದು ಅನ್ವಾಂಟೆಡ್ ನಾಯ್ಸ್ನೆಲ್ಲ ಇದನ್ನು ಡಿಲೀಟ್ ಮಾಡಿ ವೀಡಿಯೋ ಮಾಡಬೇಕಾಗುತ್ತೆ. ಸೊ ಜಾತ್ರೆಯಲ್ಲಿ ಆ್ಯಕ್ಚುಲಿ ವೀಡಿಯೋ ಮಾಡೋಕ್ಕಂದರೆ ಒಂದು ಪ್ರಾಪರಾಗಿ ನನಗೆ ಮೈಕ್ ಬೇಕು. ಫೋನಲ್ಲಿ ಶೂಟ್ ಮಾಡಬೇಕಾದ್ರೆ ಜೋರಾಗಿ ಕಿರ್ಚಬೇಕಾಗತ್ತೆ, ಆವಾಗ ನಮ್ಮ ವಾಯ್ಸ್ ಬರುತ್ತೆ. ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ, ಅದನ್ನು ತೆಗಿಬೇಕಂದ್ರೆ ಒಂದು ಬೇರೆ ಥರ ಎಡಿಟಿಂಗ್ ಆ್ಯಪಲ್ಲಿ. ಸೊ ನಾನಿವಾಗ ಬಂದಿದ್ದೀನಿ ಜಾತ್ರೆಯ ಒಂದು ಶಾಪಲ್ಲಿ. ಒಂಥರ ಬೇರೆ ಥರ ಐಸ್ ಕ್ರೀಮ್, ಮ್ಯಾಂಗೋ ಅಂದರೆ ಮ್ಯಾಂಗೋನೇ ಕೊಡ್ತಾರೆ. ಇದ್ರ ಒಳಗಡೆ ಐಸ್ ಕ್ರೀಮ್ ಇರುತ್ತೆ, ಪ್ಲಾಸ್ಟಿಕಲ್ಲಿ ಐಸ್ ಕ್ರೀಮ್. ನೈಟ್ ಟೈಮಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಚಿಕ್ಕ ಮಕ್ಕಳಿದ್ದಾಗ ಜಾಯ್ಫುಲ್ ಆಗಿತ್ತು. ಸೊ ಇವಾಗ ನಾವು ಜಾತ್ರೆ ಅಂದರೆ ಅಷ್ಟು ಎಂಜಾಯ್ ಮಾಡಲ್ಲ, ಆದರೆ ಮಾಡ್ತೀವಿ. ಎಂಜಾಯ್ ಮಾಡಿದ್ದೀವಿ, ಜಾಸ್ತಿ ಮಾಡಿದ್ದೀವಿ ಮೊದಲೇ. ಇವಾಗ ಅಷ್ಟೊಂದು ಮಾಡಲ್ಲ, ಸುಮ್ಮನೆ ನೋಡ್ತೀವಿ, ಎಂಜಾಯ್ ಮಾಡೋದು ಏನೋ ಹಂಗೆ ನೋಡ್ತಾ ಇರ್ತೀವಿ. ಓ ಹಿಂಗಿದೆ ಹಂಗಿದೆ ಲೈಟಿಂಗ್ಸ್ ಇದೆ, ಮತ್ತು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಅಷ್ಟೇ. ಸೊ ತುಂಬ ಜನಸಾಗರ, ತುಂಬ ಜನ ಬಂದಿದ್ದಾರೆ ಗೈಸ್ ಈ ಟೈಮಲ್ಲಿ. ನಮ್ಮೂರಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಯ್ತು ಇವಾಗ. ಸೊ ಒಂದು ತಾಲೂಕಲ್ಲಿ ಎಷ್ಟೋ 32 ಎಷ್ಟೋ ಇರುತ್ತೆ ಆ ಥರ. ಇದೊಂದು ಹಳ್ಳಿ ಗೈಸ್. ಸೊ ಈ ಥರ ಹಳ್ಳಿಯಲ್ಲಿ ಇಷ್ಟು ಕ್ರೌಡ್ ನೋಡೋಕ್ಕೆ ನನಗೆ ಒಂಥರ ಡಿಫ್ರೆಂಟ್ ಫೀಲ್ ಆಗ್ತೈತೆ. ಸೊ ಜಾತ್ರೆ ಹತ್ರ ಇರೋ ಜಾಗದಲ್ಲ ಇರೋ ಮನೆಗಳೆಲ್ಲ ಲೈಟಿಂಗ್ಸ್ ಎಲ್ಲ ತುಂಬಿದ್ದಾರೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಲೈಟಿಂಗ್ಸ್. ಇಲ್ಲಿ ಮನೆ ಹಿಡಿದವ್ರಿಗೆಲ್ಲ ಲಕ್ಕು, ಲೈಟಿಂಗ್ಸ್ ಹಾಕೋದೇ ಬೇಡ, ಜಾತ್ರೆ ಅಂದ್ಬಿಟ್ಟು ಅವರೇ ಹಾಕ್ಸ್ಬಿಟ್ಟವ್ರೆ. ಯಾಕಂದ್ರೆ ಮೇನ್ ಸ್ಪಾಟ್ ಜಾತ್ರೆ ನಡೆಯೋದು, ಅದಕ್ಕೆ. ನಿಮ್ಮೂರಲ್ಲಿ ಏನಾದರೂ ಮೇನ್ ಸ್ಪಾಟ್ ಜಾಗದಲ್ಲಿ ಮನೆಯಲ್ಲಿ ಫ್ರೀಯಾಗಿ ಲೈಟ್ ಹಾಕ್ತಿದ್ರೆ ಕಮೆಂಟ್ ಮಾಡ್ಬೋದು ಗೈಸ್. ಸೊ ಇವಾಗ ನಾವು ನಡ್ಕೊತ ಹೋಗ್ತಾ ಇದ್ದೀವಿ ಮೇನ್ ಗೇಟ್ ಹತ್ರ. ಸೊ ಮೇನ್ ಗೇಟಿಂದ ಇವಾಗ ಜಸ್ಟ್ ವಾಪಸ್ ಬಂದಿದ್ದೀವಿ, ಮತ್ತು ಜಾತ್ರೆ ಸ್ಪಾಟ್ ಹತ್ರ ಬಂದಿದ್ದೀವಿ. ಇವಾಗ ನೋಡುವ ಏನಾಗುತ್ತೆ ಅಂತ. ಸೊ ವಾಕ್ ಮಾಡ್ತಾ ಹೋಗಿ ಮೇನ್ ಪ್ಲೇಸ್ಗೆ ಹೋಗ್ತಾಯಿದ್ವಿ. ಅಲ್ಲಿ ಇನ್ನೊಂದು ಪಲ್ಲಕ್ಕಿ ಬಂದಿದೆ. ಸೊ ಅದು ವಿತ್ ವೆಹಿಕಲ್, ಅದು ವೆಹಿಕಲೇ, ಅದು ಒಬ್ಬರು ಡ್ರೈವರ್ ಓಡಿಸ್ಬೋದು. ಅದರಲ್ಲಿ ಒಂದು ದೇವ್ರು ಇರ್ತಾರೆ. ಸೊ ಇದು ಮೇನ್ ಆರ್ಕೆಸ್ಟ್ರಾ ನಡೀತಿದೆ ಇಲ್ಲಿ.
ಅದರ ಸಾಂಗ್ ಕ್ರೌಡಲ್ಲಿ ಏನೂ ಕೇಳಿಸ್ತಾ ಇಲ್ಲ. ಸುಮ್ಮನೆ ಹೋಗಿ ಬತ್ತಲೆ ಕಣ್ಣು ಕಿವಿಯಲ್ಲಿ ಹೋಗ್ಬೇಕು ಕೇಳಬೇಕು ಗೈಸ್. ಸೊ ಫೋನಲ್ಲಿ ರೆಕಾರ್ಡ್ ಮಾಡೋದೆಲ್ಲ ಅದು ಆಗಲ್ಲ. ಹೋದ ಸಲ ಕಾಂತಾರ ಇದಿತ್ತು, ಅವೆಲ್ಲ ಯೂಟ್ಯೂಬಲ್ಲಿತ್ತು, ಎಲ್ಲ ಡಿಲೀಟ್ ಮಾಡಿದ್ದೀನಿ. ಸೊ ಇವಾಗ ಮೇನ್ ಜಾತ್ರೆ ಅಲ್ಲಿ ಬಂದಿದ್ದೀನಿ ನಾನು. ಸೊ ನೋಡ್ಬೋದು ಏನು ಲೈಟಿಂಗ್, ವಾ 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 ಕ್ರೇಜ್. ಫಾರಿನಲ್ಲೆಲ್ಲ ಕಾರ್ನಲ್ಲಿ ಈ ಥರ ಲೈಟಿಂಗ್ಸ್ ಇರುತ್ತೆ. ಸೊ ಇವಾಗ ನೋಡಿ ಇಲ್ಲಿ ತೇರಲ್ಲಿ ಹೆಂಗಿದೆ. ದೇವ್ರಿಗೋಸ್ಕರ ಏನು ಮಾಡಬಾರ್ದು ಹೇಳು, ಎಲ್ಲ ಮಾಡ್ತಾರೆ ಗೈಸ್, ಮಾಡ್ತೀವಿ ಹಾಗೆ. ಸೊ ವೆರೈಟೀಸ್ ಆಫ್ ಲೈಟಿಂಗ್ಸ್ನ ನೋಡ್ತಾ ಪಬ್ಲಿಕಲ್ಲಿ ವ್ಲಾಗ್ ಮಾಡ್ತಾ ನಾವಿದ್ದೀವಿ ಯಡೋನಹಳ್ಳಿ, ಬ್ಯಾಂಗ್ಳೂರ್. ಸೊ ಜಾತ್ರೆ ಎಂಡ್ ಆಗಿದೆ. ಇದೇ ಒಂದು ದಿನ ನನಗೆ ಗೊತ್ತಿದ್ದಿಲ್ಲ, ನಾನು ಪಾರ್ಟ್ 2 ಮಾಡಬೇಕಂತ ಮಾಡಿದೆ. ಸೊ ಬಟ್ ಪಾರ್ಟ್ 1ನಲ್ಲೇ ಜಾತ್ರೆ ಎಂಡ್ ಆಗಿತ್ತು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಎದ್ದು ನೋಡಿದ್ರೆ ಇವೆಲ್ಲ ಪಲ್ಲಕ್ಕಿನಲ್ಲಿ ದೇವ್ರು ಕೂಡಿಸಿದ್ರು, ಅದನ್ನು ತೊಗೊಂಡು ಹೋಗ್ತಾಯಿದ್ರು. ನನಗೆ ಗೊತ್ತೇ ಆಗಿಲ್ಲ ಇಷ್ಟೆಲ್ಲ ಎಂಡ್ ಆಯಿತು ಅಂತ. ಅವತ್ತೇ ನೈಟ್ ಒಳಗೆ ದೇವ್ರು ಬಂತು. ಅವತ್ತೇ ನೈಟ್ ಒಳಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಒಳಗೆ ಎಲ್ಲ ದೇವರೆಲ್ಲ ಹೋಯ್ತು. ಸೊ ಇಲ್ಲಿ ನೀವು ಸ್ವೀಟ್ಸ್ ಶಾಪ್ಸು ಮತ್ತು ಪಕೋಡ ಎಲ್ಲ ಥರ ಶಾಪ್ಸ್ ಎಲ್ಲ ಬಂದಿದೆ. ಸೊ ಇವರು ಒಂದು 3 ಡೇಸ್ ಸ್ಟೇ ಮಾಡೋರು. ನನಗೆ ಗೊತ್ತೇ ಇಲ್ಲ ಜಾತ್ರೆ ಎಷ್ಟು ದಿನ ಆಯಿತು ಅಂತ. ಆಮೇಲೆ ಗೊತ್ತಾಯಿತು, ಅಂದರೆ ಆಲ್ಮೋಸ್ಟ್ ಅಪ್ರಾಕ್ಸ್ 3 ಡೇಸ್. ಸೊ 3 ಡೇಸಿಂದ ನಾನು ಇಲ್ಲೇ ಇದ್ದೆ. ನನಗೆ ಗೊತ್ತಾಗಿದ್ದಿಲ್ಲ. ಆದರೆ ಜಾತ್ರೆ ಅಂದರೆ ಗುಡಿಯಲ್ಲಿ ಒಂದು ದಿನ ಇತ್ತು, ಊರಲ್ಲಿ ಸ್ಟಾರ್ಟ್ ಆಗಿದ್ದು ನಿನ್ನೆ ಆಗಿರೋದು. ಸೊ ಇವಾಗ ಮಾಡ್ತಿದ್ದೀನಲ್ಲ, ಇವತ್ತಿಂದ ಅದು ಗೈಸ್. ಇವಾಗ ಆಗಿದೆ ಸಮಯ 12 ಗಂಟೆ ನೈಟ್. ಸೊ ಇಲ್ಲಿ ಬರ್ತಿದೆ ಗುರುವಾರ, ನೆಕ್ಸ್ಟ್ ಡೇ 12 o'clock. ಸೊ ಇವಾಗ ನೋಡಿದ್ರೂ ನಿಮಗೆ ಜಾತ್ರೆಯಲ್ಲಿ ಜನ ಕಾಣ್ಬೋದು. ಇದು ಗೈಸ್ ಇಂಡಿಯನ್ ಕಲ್ಚರ್. ಇದು ಗೈಸ್ ಇಂಡಿಯನ್ದು ಜಾತ್ರೆ. ಇದು ಪವರ್, ದೇವ್ರ ಪವರ್ ಗೈಸ್. ಆ್ಯಕ್ಚುಲಿನ ಜಾತ್ರೆ ಒಂದೇ ದಿನ ಇತ್ತು ಗೈಸ್, ನಿನ್ನೆ ಒಂದೇ ದಿನ ಇತ್ತು. ನಂಗೆ ಗೊತ್ತಿದ್ದಿಲ್ಲ. ನಿನ್ನೆ ಬದಲು ನೆಕ್ಸ್ಟ್ ಡೇ ಅಂದ್ಕೊಂಡೆ. ಯಾವತ್ತು ದೇವ್ರು ಬಂದರು ಆವತ್ತೇ ಕರ್ಕೊಂಡು ಹೋಗ್ತವ್ರೆ. ಜಾತ್ರೆ ವಾಸ್ ಓನ್ಲಿ ಇನ್ 1 day. ಐ ವಾಸ್ ನಾಟ್ ನೋನ್ ಗೈಸ್, ಇವಾಗೇ ಗೊತ್ತಾಗಿರೋದು. ಸೊ ಎಲ್ಲ ಬಂದಿರೋ ಎಲ್ಲ ದೇವರೆಲ್ಲ ತಗೊಂಡು ಹೋಗ್ತವ್ರೆ ವಿತ್ ರೆಸ್ಪೆಕ್ಟ್. ಸೊ ನೋಡ್ಬೋದು ಇದು ತೇರ್ ಗೈಸ್. ಇದರಲ್ಲಿ ವೆರೈಟೀಸ್. ಈಗ ಇದರಲ್ಲಿ ಒಂದಿದೆ, ಇದರಲ್ಲಿ ಒಂದು ದೇವರು, ಇದರಲ್ಲೊಂದು, ಈ ಥರ ತುಂಬ ಇದೆ ಗೈಸ್. ಸೊ ಅಲ್ಲೊಂದು, ಅದರಲ್ಲೊಂದು ಇದು ವೆರೈಟೀಸ್ ಆಫ್ ಬ್ಲಾಗ್. ಅದೇ ಗೈಸ್, ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ 6 AM. ಇವಾಗ ಎಲ್ಲ ಪಲ್ಲಕ್ಕಿ ದೇವರುಗಳನ್ನು ವಿತ್ ರೆಸ್ಪೆಕ್ಟ್ ಅದನ್ನು ಎಲ್ಲಿಂದ ಬಂದಿದೆ ಸೊ ಅಲ್ಲಿಗೆ ಕಳಿಸಲಾಗುವುದು. ಸೊ ನೀವು ನೋಡ್ತಾ ಇರ್ಬೋದು, ಎಲ್ಲ ಬಂದಿರುವ ಎಲ್ಲ ಪಲ್ಲಕ್ಕೀಸ್ ಆರ್ ಸೆಂಟ್ ಟು ದ ರೆಸ್ಪೆಕ್ಟೆಡ್ ಪೊಸಿಷನ್ ಪ್ಲೇಸ್. ಸೊ ನೋಡ್ಬೋದು ಮಾರ್ನಿಂಗ್ ಆಗಿದೆ. ಸೊ ಆಕಾಶದಲ್ಲಿ ಮೋಡಿದೆ, ಕ್ಲೌಡ್. ದೇರ್ ಇಸ್ ಅನ್ ಕ್ಲೌಡ್ ಇನ್ ದ ಸ್ಕೈ. ಇಟ್ಸ್ ಅಬೌಟ್ ಮಾರ್ನಿಂಗ್. ಇದಾದ್ಮೇಲೆ ಅನ್ನೋದು ನೆಕ್ಸ್ಟ್ ಬ್ಲಾಗ್ ಬರಲ್ಲ. ಸಾರಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್. Rolling down the boulevard, sun hitting my